ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಆಸ್ಥಾನ ಚೆನ್ನಾಗಿದ್ದು ಒಂದಿಷ್ಟು ಒಳ್ಳೆ ಮನಸ್ಸು ನಿಮ್ಮದಾಗಿರ್ಬೋದು. ನಿಮ್ಮ ಒಳ್ಳೆ ಮನಸ್ಸು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಏನಾದರೂ ಒಂದು ನ್ಯೂನ್ಯತೆ ಹೇಳುವಂಥದ್ದು, ಯಾವುದಾದ್ರೂ ಸಮಸ್ಯೆಗಳಿಗೆ ಈಡು ಮಾಡುವಂಥದ್ದು, ಅವ್ರು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ನಿಮ್ಮ ತಲೆ ಮೇಲೆ ಹಾಕುವಂಥದ್ದು, ಜೊತೆಗೆ ವಸ್ತುಗಳು ಯಾರೇ ಕಳ್ಳತನ ಮಾಡಿದ್ರೂ ಆ ಕಳ್ಳತನ ಆದಂತಹ ವಸ್ತುಗಳು ನಿಮ್ಮ ತಲೆ ಮೇಲೆ ಬಂದು ಕೂತ್ಕೊಳ್ಳುವಂಥದ್ದು. ನೋಡಿ, ಈ ಸಮಯದಲ್ಲಿ ತುಂಬ ಎಚ್ಚರಿಕೆ ಬೇಕು. ಈ ಸಮಯ ರಾಜ ವಿಕ್ರಮಾರ್ಕನಿಗೆ ರಾಜ್ಯವನ್ನು ತೊರೆದು ಮತ್ತೊಬ್ಬರ ಮನೆ ಕೆಲಸಕ್ಕಾಗಿ ಬಂದು ಕೂತ್ಕೊಂಡಾಗ ಗೋಡೆಯಲ್ಲಿರ್ತಕ್ಕಂಥ ಹಂಸ ಪಕ್ಷಿ ಬಂದು ಒಂದು ಮುತ್ತಿನ ಸರವನ್ನು ನುಂಗಿದ್ದಕ್ಕಂಥದ್ದು ರಾಜ ವಿಕ್ರಮಾರ್ಕ. ಆತನಿಗೆ ಮಾತ್ರ ಗೊತ್ತಾಯ್ತೇ ವಿನಃ ಯಾರಿಗೂ ಗೊತ್ತಾಗಲಿಲ್ಲ. ಆ ಮಾತನ್ನು ಯಾರಿಗೂ ಆಲಿಸಲಿಲ್ಲ, ಯಾರೂ ಕೇಳಲಿಕ್ಕಾಗಲಿಲ್ಲ. ಯಾಕೆಂದರೆ ಗೋಡೆ ಮೇಲಿರ್ತಕ್ಕಂಥ ಹಂಸ ಪಕ್ಷಿ ಮುತ್ತಿನ ಸರ ನುಂಗಿದೆ ಅಂದರೆ ಯಾರು ಹೇಳಿದ್ರು ಯಾರು ಕೇಳುವಂಥದ್ದಲ್ಲ. ಆದರೆ ನಡೆದಂಥ ಸತ್ಯವನ್ನು ಈತ ಮಾತ್ರ ನೋಡಿದ್ದ. ಹೀಗೆ ನೀವು ಹೇಳುವಂತಹ ಮಾತು ಸತ್ಯಾಸತ್ಯತೆಗಳೇನು ಎಂಬತಕ್ಕಂಥದ್ದು ಶನಿ ದಶೆಯಲ್ಲಿ, ಶನಿ ದೂಕ್ತಿಯಲ್ಲಿ, ಶನಿಯಿಂದ ಆಗುವಂತಹ ಈ ಸಮಸ್ಯೆಗಳು ಭಾಳ ಎಚ್ಚರಿಕೆ ಬೇಕು. ಧನುರಾಶಿಯವರು ಎಷ್ಟೇ ಕಟು ಸತ್ಯವನ್ನು ನೀವು ಸತ್ಯವಂತ ಹೇಳಿದ್ರೂ ನಿಮ್ಮಲ್ಲಿರ್ತಕ್ಕಂತಹ ಪರಿಸ್ಥಿತಿ, ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಅದು ಸುಳ್ಳಾಗಿ ಮಾರ್ಪಡುತ್ತೆ. ಅದರಿಂದ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿ ಇರಲಿ. ನೀವು ಅನ್ಯ ಮಾರ್ಗ ತುಳಿದಿರ, ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಬೇಕಾದಂಥದ್ದು ನ್ಯಾಯ. ನೀವು ಧರ್ಮ ಮಾರ್ಗದಲ್ಲಿದ್ದರೆ ಎಲ್ಲೋ ಒಂದು ಕಡೆ ಪುನಃ ಭಗವಂತ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ, ಶೀಘ್ರವಾಗಿ ಒಳ್ಳೆಯ ಫಲವನ್ನು ಕೊಡ್ತಾನೆ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಹಾಗಿದ್ರೆ ಪ್ರಾರಂಭ ಮಾಡೋಣ. ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಮಂಜುಳಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೆಂಗಳೂರು ಲಗ್ಗೆರೆಯಿಂದ. ಸರಿ, ಯಾರ ಬಗ್ಗೆ ಮಾತಾಡ್ತೀರಮ್ಮ? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ, ಕೊಡಿ ಮೇಡಮ್. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ ಅವರೇ, ನಂದು ಒಂದು ಸೈಟ್ ಇದೆ, ಮನೆ ಕಟ್ಟಕ್ ಆಗ್ತಾ ಇಲ್ಲ, ತುಂಬಾ ತೊಂದ್ರೆಲಿ ಇದೀನಿ. ಅದಕ್ಕೆ ನಾನು ಮನೆ ಕಟ್ಕೊತೀನ ಇಲ್ವಾ ಅಂತ ಕೇಳಬೇಕಾಗಿತ್ತು. ಈ ಹೊಸ ವರ್ಷದಲ್ಲಿ ಹೊಸದಾದಂತಹ ಬದುಕನ್ನು ಕಾಣುವಂತಹದ್ದೇ ನಿಮ್ಮ ಸ್ವರತರಂಗದಲ್ಲಿ ಇರುವಂತಹದ್ದು. ಬಹುಶಃ ನೀವು ಮನೆ ಕಟ್ಟುವಂತಹದ್ದು ಜೊತೆಗೆ ನಿಮ್ಮ ಇರ್ತಕ್ಕಂಥ ಸೈಟಲ್ಲಿ ಯಾವ ಸಮಸ್ಯೆಗಳಿಲ್ಲ. ಆದರೆ ನಿಮ್ಮ ಸ್ವರತರಂಗದಲ್ಲಿ ನೀವು ಇಲ್ಲಿವರೆಗೂ ಕಷ್ಟಗಳನ್ನು ನೋಡಿದ್ದೀರಿ. ಪ್ರತಿ ಸರ್ತಿ ಪ್ರತಿ ಕಾಲವೂ ಏನಾದರೂ ಒಂದು ಹೊಸದಂತ, ಬರೀ ಸೈಟು ಮನೆ ವಿಚಾರ ಅಲ್ಲದಿರ ಯಾವುದೇ ಒಂದು ವಿಚಾರ ನೀವು ಮನಸ್ಸಿಗೆ ತಂದುಕೊಂಡು ಇದನ್ನು ಮಾಡಬೇಕು ಅಂದ್ಕೊಂಡ್ರೆ ಆ ಪ್ರಾರಂಭದಲ್ಲಿರ್ತಕ್ಕಂಥ ಇಂಟ್ರೆಸ್ಟು, ಆಗಿರ್ತಕ್ಕಂಥ ಉತ್ಸಾಹ ಸ್ವಲ್ಪ ದಿನಗಳಲ್ಲೇ ದೂರ ಆಗಿಬಿಟ್ಟಿರುತ್ತೆ. ನೀವೇ ಕೈ ಬಿಟ್ಬಿಡ್ತೀರಿ. ಆದರೆ ಈಗ ಪ್ರಸ್ತುತ ಕಾಲಮಾನ ಆ ಥರದ್ದಲ್ಲ. ಈ ಹೊಸ ವರ್ಷದಲ್ಲಿ ಹೊಸ ಬದುಕನ್ನು ನೋಡ್ತೀರಿ. ಬಹುಶಃ ಇನ್ನು ಬರ್ತಕ್ಕಂತಹ ಮೇ ಜೂನಲ್ಲಿ ನೀವು ಪ್ರಯತ್ನ ಪಟ್ಟರೆ ಖಂಡಿತ ನೀವು ಆ ಸೈಟಲ್ಲಿ ಮನೆ ಕಟ್ಟಬಹುದು. ಆಗುತ್ತಾ ಗುರುಜಿ? ನನ್ನ ಯೋಗದಲ್ಲಿ ಮನೆ ಕಟ್ಟ ಯೋಗ ಇದೆಯಾ ಗುರುಜಿ? ನಿಮ್ಮ ಸ್ವರತರಂಗ ಪ್ರಕಾರ ಮನೆ ಕಟ್ಟುವ ಯೋಗನೂ ಇದೆ. ನಿಮ್ಮ ಕೈಯಿಂದ 10 ಜನಕ್ಕೆ ಊಟವನ್ನು ಬಡಿಸುವಂತಹ ಯೋಗನೂ ಇದೆ. ಮಾಡಿ, ಒಳ್ಳೆಯದಾಗಲಿ ತಾಯಿ. ಆದಷ್ಟು ಬೇಗ ಮನೆ ಕಟ್ಟಿ ಗೃಹ ಪ್ರವೇಶದ ಇನ್ವಿಟೇಷನ್ ಕಳಿಸಿ. ಒಳ್ಳೆಯದಾಗಲಿ ಗುರುಜಿ. ಮಕರ ರಾಶಿಯಿಂದ ಖಂಡಿತಮ್ಮ. ರಾಶಿಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ, ಅದರಲ್ಲೂ ಶನಿಗ್ರಹದಿಂದ ಆಗುವಂತಹ ತೊಂದರೆಗೆ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕಾಗಿದೆ. ಸರಳವಾದಂತಹ, ಉಪಯುಕ್ತವಾದಂತಹ, ಆಗಿಂದಾಗಲೇ ಪರಿಹಾರಗಳನ್ನು ಹುಡುಕೊಳ್ಳುವಂಥದ್ದು ಸಹಿತ ನೀವು ಮಾಡಬೇಕಾಗಿದೆ. ಅದಕ್ಕಾಗಿ ಹೊಸದಾದಂಥ ಒಂದು ಗ್ರಂಥವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಗ್ರಂಥದಲ್ಲಿ, ಗ್ರಂಥ ಪುಟ್ಟದು ಚಿಕ್ಕದೇ ಆದರೂ ಇದರೊಳಗಿರ್ತಕ್ಕಂಥ ರಹಸ್ಯಗಳು ಸಾಕಷ್ಟಿದೆ. ಇದು 12 ರಾಶಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ 12 ರಾಶಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ 7.5 ಮತ್ತು ಅಷ್ಟಮ ಶನಿ ಗ್ರಹದೋಷ ನಿವಾರಣೆಗೋಸ್ಕರ, ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, 7.5 ಮತ್ತು ಅಷ್ಟಮ ಶನಿ ಗ್ರಹದೋಷ ನಿವಾರಣೆಗೋಸ್ಕರ, ಶನಿದೇವರ ಅನುಗ್ರಹಕ್ಕೋಸ್ಕರ ಮಹರ್ಷಿ ಪರಿಹಾರ ಸೂತ್ರಗಳು ಅಂಥೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥವನ್ನು ಹೊಸದಾಗಿ ಪರಿಚಯಿಸಿದ್ದೇವೆ. ಈ ಗ್ರಂಥ ಈಗಾಗಲೇ ರಾಜ್ಯದಾದ್ಯಂತ ಪ್ರತಿಯೊಂದು ಪುಸ್ತಕಗಳ ಮಳಿಗೆಗಳಲ್ಲೂ ಇದೆ. ಅದರಲ್ಲೂ ನನ್ನ ಆತ್ಮೀಯರಾದಂಥ ಪಟ್ಟ ಶಿಷ್ಯರಾದಂಥ ಶ್ರೀನಿಧಿ ಪಬ್ಲಿಕೇಷನ್ನಲ್ಲಿ ಈ ಒಂದು ಗ್ರಂಥವನ್ನು ಹೊರತಂದಿದ್ದೇವೆ. ಈ ಗ್ರಂಥದೊಂದಿಗೆ ಚಿಕ್ಕದಾದಂತಹ ಪುಟ್ಟದಾದಂಥ ಒಂದು ಕ್ಯಾಲೆಂಡರ್, ಅಂದರೆ ಈ ಕ್ಯಾಲೆಂಡರ್ ಅನ್ನೋದಕ್ಕಿಂತ ಇದೊಂದು ಪಂಚಾಂಗ. ಈ ವರ್ಷದ ಪಂಚಾಂಗವನ್ನು ಸಹಿತ ಇದನ್ನು ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ. ಉಚಿತವಾಗಿ ಕೊಡುವಂತಹ ಈ ಪಂಚಾಂಗ, ಅದರಲ್ಲೂ ಈ ಪಂಚಾಂಗ ಉಚಿತ, ನಮ್ಮಲ್ಲಿ ಒಂದು ವಿಶೇಷ, ಇಡ್ಲಿ ತೊಗೊಂಡ್ರೆ ಚಟ್ನಿ ಫ್ರೀ ಅಂತ.
ಅಲ್ವಮ್ಮ? ಇಡ್ಲಿ ತೊಗೊಂಡ್ರೆ ಚಟ್ನಿ ಫ್ರೀ, ಆದರೆ ಸಾಂಬಾರು ಕೇಳೋಂಗಿಲ್ಲ. ಸಾಂಬಾರು ದುಡ್ಡು ಕೊಟ್ಟು ತೊಗೋಬೇಕು. ಆದರೆ ಅದಕ್ಕಿಂತ ವಿಶೇಷ ಈ ಗ್ರಂಥದ ಮಹಿಮೆ ಇದೆ. ಗ್ರಂಥದಲ್ಲಿರ್ತಕ್ಕಂಥ ಒಂದೊಂದು ವಿಚಾರವೂ ಸಹಿತ ಬಹಳ ಅರ್ಥಗರ್ಭಿತವಾಗಿದೆ. ಇದು ಪ್ರತಿಯೊಬ್ಬರಿಗೂ ಸಹಿತ 12 ರಾಶಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ 12 ರಾಶಿ 27 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರ ಜಾತಕದಲ್ಲೂ ಸಹಿತ ಶನಿ ಬಂದಾಗ, ಆಗ ನಿಮಗೆ ಸಂಕಷ್ಟಗಳು ಎದುರಾದಾಗ ಅಂಥ ಸಂಕಷ್ಟಗಳಿಗೆ ಚಿಕ್ಕದಾಗಿ ಚುಟುಕಾದಂತಹದ್ದು ಆಗಿಂದಾಗಲೇ ಪರಿಹರಿಸ್ಕೊಳ್ಳುವಂಥ ಒಂದು ಸರಳವಾದಂತಹ ಸೂತ್ರಗಳನ್ನು ಈ ಒಂದು ವಿಶೇಷವಾಗಿರ್ತಕ್ಕಂಥ ಶನಿದೇವರ ಅನುಗ್ರಹಕ್ಕಾಗಿ ಮಹರ್ಷಿ ಪರಿಹಾರ ಸೂತ್ರಗಳು ಎಂಬತಕ್ಕಂಥ ಈ ಗ್ರಂಥವನ್ನು ಲೋಕಾರ್ಪಣೆ ಮಾಡಿದ್ದೀವಿ. ನಿನ್ನೆ ಹೊಸ ವರ್ಷದಂದು ಯುಗಾದಿಯಂದು ಇದನ್ನು ನಾವು ಪರಿಚಯಿಸ್ತಾ ಇದ್ದೀವಿ, ಲೋಕಾರ್ಪಣೆ ಮಾಡಿದ್ದೀವಿ. ರಾಜ್ಯದ ಎಲ್ಲೆಡೆ ಪ್ರತಿಯೊಂದು ಗ್ರಂಥಾಲಯಗಳಲ್ಲಿ, ಪ್ರತಿಯೊಂದು ಬುಕ್ ಸ್ಟಾಲ್ಗಳಲ್ಲೂ ಸಹಿತ ಈ ಗ್ರಂಥ ಸಿಗ್ತಾ ಇದೆ, ಈ ಒಂದು ಬುಕ್ ಸಿಗ್ತಾ ಇದೆ. ಪ್ರತಿಯೊಬ್ಬರು ಸಹಿತ ತೆಗೆದುಕೊಳ್ಳಬಹುದು. ಇದರಲ್ಲಿರ್ತಕ್ಕಂಥ ಸರಳ ಸೂತ್ರಗಳನ್ನು ನೀವು ಪರಿಹಾರವಾಗಿ ಮಾಡಿಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಮನಸ್ಸು ನೆಮ್ಮದಿ ಇದ್ದಂಥ ರೀತಿಯಲ್ಲಿದೆ, ಚಂಚಲತೆ ಇದೆ, ಭಯದ ವಾತಾವರಣ ನಿಮಗಿದೆ. ನಿಮಗಿರ್ತಕ್ಕಂಥ ಸಮಸ್ಯೆಗಳು ಆಗಿಂದಾಗಲೇ ಬಗೆಹರಿಸ್ಕೊಳ್ಬೇಕು, ಏನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು. ಎಲ್ಲರೂ ನನ್ನನ್ನು ನಿಷ್ಠೂರ ಮಾಡ್ತಿದ್ದಾರಲ್ಲ ಅಥವಾ ನಿಂದಿಸ್ತಾ ಇದ್ದಾರಲ್ಲ, ನಾವು ಮಾಡುವಂತಹ ಕಾಯಕ ಇಷ್ಟು ಕ್ರಮಬದ್ಧವಾಗಿದ್ದು ನನ್ನಲ್ಲಿ ಎಲ್ಲೂ ಲೋಪ ಬರೆದಿದ್ರು ಸಹಿತ ನನ್ನನ್ನು ಯಾಕೆ ಇಷ್ಟು ದೂಷಣೆ ಮಾಡ್ತಿದ್ದಾರೆ ಅಂದರೆ ಪ್ರಸ್ತುತ ಇರತಕ್ಕಂಥದ್ದು ಶನಿದಶೆ. ಈಗ ಮಕರ ರಾಶಿಯವರಿಗೆ 7.5 ನಡೀತಾ ಇದೆ. 7.5 ಅಂದರೆ 7 ವರ್ಷ ಶನಿಕಾಟ. ಈ ಶನಿಕಾಟ ಪ್ರಾರಂಭವಾದಂತಹ ಕಾಲವೇ ಸಮಸ್ಯೆ ಪ್ರಾರಂಭ ಆಯಿತು. ಆದರೆ ಈ ಸಮಯದಲ್ಲಿ ನೀವು ಧರ್ಮ ಮಾರ್ಗವನ್ನು ಬಿಟ್ಟು ನಡಿಬಾರ್ದು. ಧರ್ಮೋ ರಕ್ಷಿತಃ. ಒಂದು ಧರ್ಮ ಮಾರ್ಗ ಇದ್ದರೆ ಎಲ್ಲವನ್ನು ಸಹಿತ ಸಿದ್ಧಪಡಿಸ್ಕೊಳ್ಬಹುದು. ಧರ್ಮ ಮಾರ್ಗದಲ್ಲಿ ನಡಿಬೇಕು, ಹನುಮನ ಆರಾಧನೆ ಮಾಡಬೇಕು. ಮನೋಜವಂ ಮಾರ್ದದುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮಚಂದ್ರ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡಿ. ಮಕರ ರಾಶಿಯವರು ಎಷ್ಟು ಸಾಧ್ಯವೋ ಅಷ್ಟು ರಾಮನಾಮವನ್ನು, ಹನುಮನ ಪಾದವನ್ನು ಗಟ್ಟಿಯಾಗಿ ಹಿಡಿದರೆ ಖಂಡಿತವಾಗಲೂ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು, ದೋಷಗಳು ದೂರ ಆಗುತ್ತೆ. ಜೊತೆಗೆ ಮಕರ ರಾಶಿಯವರು ಆಗಿಂದಾಗಲೇ ಪ್ರತಿ ಶನಿವಾರ ತಪ್ಪದಿರ ಎಳ್ಳು ಬೆಲ್ಲವನ್ನು ಚೆನ್ನಾಗಿ ಹುರಿದು, ಶುದ್ಧಿ ಮಾಡಿರ್ತಕ್ಕಂತಹ ಎಳ್ಳನ್ನು ಹುರಿದು ಪುಡಿ ಮಾಡಿ, ಒಂದಿಷ್ಟು ಬೆಲ್ಲ ಹಾಕಿ, ಒಂದಿಷ್ಟು ತುಪ್ಪ ಹಾಕಿ ಅದನ್ನು ಸ್ವಾಮಿಗೆ ನೈವೇದ್ಯ ಮಾಡಿ ನಿಮ್ಮ ಕೈಯಿಂದ ಒಂದು 10 ಜನಕ್ಕೆ ಆ ಎಳ್ಳಿನ ಉಂಡೆಗಳನ್ನು ಕೊಡೋದ್ರಿಂದ ಖಂಡಿತ ಆಗಿಂದಾಗಲೇ ಆಯಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಶೀಘ್ರವಾಗಿ ಒಳ್ಳೆಯ ಫಲವನ್ನು ನೀವು ಕಾಣಬಹುದು. ಇನ್ನು ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಸ್ತುತ ಗುರು ಚೆನ್ನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಕಾಣ್ತೀರಿ. ಹೆಚ್ಚೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಶುಭ ಸನ್ನಿವೇಶಗಳು ಸಾಕಷ್ಟು ಇದೆ. ಆದರೆ ಮಾಡುವಂತಹ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ, ಯಾವುದೇ ಲೋಪಗಳಿಲ್ದಿರ, ಬೇರೆ ಅನ್ಯ ಮಾರ್ಗ ತುಳಿದಿರ, ಧರ್ಮ ಮಾರ್ಗದಲ್ಲಿದ್ದು ಒಳ್ಳೆಯ ಯಶಸ್ಸಿನ ಬಗ್ಗೆ ಚಿಂತೆ ಮಾಡಬೇಕು. ಜೊತೆಗೆ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಶತ್ರುಗಳನ್ನು ಸಹಿತ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಬೆಲ್ಲ ಮತ್ತು ಹೆಸರುಕಾಳನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ 4 ದಿನಗಳ ಪೂಜೆ ಆಗತಕ್ಕಂಥ 4 ದಿನ ಪೂಜೆ ಮಾಡುವಂಥದ್ದು. 5ನೇ ದಿವಸ ಅದನ್ನು ಯಾವುದೋ ಒಂದು ದೇವಿ ಆಲಯಕ್ಕೆ ಕೊಟ್ಟು ಬರುವಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ಒಂದಿಷ್ಟು ಯಶಸ್ಸನ್ನು ಕಾಣ್ತೀರಿ, ಆರ್ಥಿಕ ಪರಿಸ್ಥಿತಿನ ಅಭಿವೃದ್ಧಿ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿಯಲ್ಲಿರ್ತಕ್ಕಂಥವ್ರು. ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥದ್ದು, ಜೊತೆಗೆ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಈ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಷ್ಟೇ ವಿಶೇಷವಾದಂಥ ಲಾಭವನ್ನು ಕಾಣ್ತೀರಿ. ಸ್ವಲ್ಪ ದಿವಸಕ್ಕಾದರೆ ಭೂಮಿಗೆ ಸಂಬಂಧಪಟ್ಟ ದೋಷ ದೂರ ಆಗುತ್ತೆ. ಜೊತೆಗೆ ಎಷ್ಟೋ ದಿನ ಸಾಕಷ್ಟು ಜನಗಳು ಮೀನರಾಶಿಯಲ್ಲಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸಾಕಷ್ಟು ನೋವು ಅನುಭವಿಸಿದಿರಿ. ನಿಮ್ಮದೇ ಆದಂತಹ ಸ್ವಂತ ಸ್ಥಳ ಇದ್ದು, ದಾಖಲಾತಿಗಳು ನಿಮ್ಮಲ್ಲಿದ್ದು, ಕಾಗದ ಪತ್ರಗಳೆಲ್ಲವೂ ಸಹಿತ ನಿಮ್ಮಂತೆ ಇದ್ದರೂ ಸಹಿತ ಆ ಸ್ಥಳದಲ್ಲಿ ನೀವು ಕೂತ್ಕೊಳ್ಳಿಕ್ಕಾಗಲ್ಲ. ಆ ಸ್ಥಳವನ್ನು ನೀವು ಅನುಭವಿಸೋಕ್ಕಾಗೋದಿಲ್ಲ. ಆ ಸ್ಥಳಕ್ಕೆ ಹೊರಟ ತಕ್ಷಣ ಏನಾದರೂ ವ್ಯಾಜ್ಯಗಳು ಬರ್ತಾ ಇರಬಹುದು, ಅಥವಾ ನಿಮ್ಮ ಮನೆಯಲ್ಲೇ ಇದ್ದರೂ ಸಹಿತ ನಿಮ್ಮ ಸ್ವತಂತ್ರ ಇಲ್ಲದಂಥ ರೀತಿಯಲ್ಲಿ ಇರಬಹುದು. ನಿಮ್ಮ ಪರಿಸರದಲ್ಲಿ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅಥವಾ ಫ್ರೆಂಡ್ ಸರ್ಕಲ್ಲು, ಇಲ್ಲೆಲ್ಲ ಕಡೆಯೂ ಸಹಿತ ನಿಷ್ಠುರದ ಹೊರೆ ಹೊತ್ಕೊಳ್ತಾ ಇದ್ರಿ. ಇನ್ನು 1-2 ತಿಂಗಳು ದಾಟಿದ್ರೆ ಮತ್ತಷ್ಟು ವಿಶೇಷವಾದಂತಹ ಲಾಭವನ್ನು ಕಾಣ್ತೀರಿ. ಇಲ್ಲಿವರೆಗೂ ಆದಂಥ ಸಮಸ್ಯೆಗಳೆಲ್ಲವೂ ಸಹಿತ ದೂರ ಆಗಿ ಒಂದಿಷ್ಟು ಲಾಭವನ್ನು ಕಾಣುವಂತಹ ದಿನ. ಆದರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರಬೇಕು, ಒಂದಿಷ್ಟು ಪುಣ್ಯಕ್ಷೇತ್ರಗಳಲ್ಲಿ ದರ್ಶನ ಮಾಡಬೇಕು. ಸಾಧ್ಯವಾದರೆ ತೀರ್ಥಕ್ಷೇತ್ರಗಳಲ್ಲಿ ಮಾಸದಲ್ಲಿ ಒಮ್ಮೆ ಆದರೂ, ಅಂದರೆ ತಿಂಗಳಲ್ಲಿ 1 ದಿವಸ ಆದರೂ ಒಂದು ತೀರ್ಥಕ್ಷೇತ್ರದಲ್ಲಿ ಮಲಗಿ ಅಲ್ಲಿ ಬೆಳಗ್ಗೆದ್ದು ಸ್ವಾಮಿ ದರ್ಶನ ಮಾಡೋದ್ರಿಂದ ನಿಮ್ಮ ರಾಶಿಫಲದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ.